ಭಾಗದಲ್ಲಿ ಬೃಹತ್ ವಂಚನಾ ಜಾಲವೊಂದು ಬೆಳಕಿಗೆ ಬಂದಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಹೇಳಿಕೊಂಡು ಜನರಿಗೆ ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾರೆ. ಈ ಪವಿತ್ರ ಅಂಡ್ ಗ್ಯಾಂಗ್ನ ಟೀಮ್ ಸದಸ್ಯರು ಪರಿಚಯ ಅಂತ ಹೇಳಿಕೊಂಡು ಒಂದೊಂದು ಸದಸ್ಯರು ನೂರಾರು ಜನರಿಂದ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಈ ಕೊನೆಗೆ ಮೋಸ ಹೋಗಿರೋದು ಗೊತ್ತಾಗಿ ಸೂರ್ಯನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಒಂದೊಂದು ಮಹಿಳೆಯ ತಂಡದಿಂದ ನೂರಾರು ಜನರಿಗೆ ವಂಚನೆ, ದುಡ್ಡು ಕಟ್ಟಿ 25,000 ಕಟ್ಟಿ 5ರಿಂದ 25,000 ತನಕ ಒಬ್ಬೊಬ್ಬರ ಹತ್ರ ಕಟ್ಟಿಸ್ಕೊಂಡಿದ್ದಾರೆ. ಕಟ್ಟಿಸ್ಕೊಂಡು ಅದು ಏನು 2019ರಿಂದ ಇಲ್ಲಿ ತನಕ ಒಂದು ಚೂರು ದುಡ್ಡನ್ನು ವಾಪಸ್ ಮಾಡಿಲ್ಲ ಯಾರಿಗೂ. ಇವಳು ಯಾರ ಹತ್ರ ಮಾಹಿತಿ ಕೇಳ್ಕೊಂಡು ಬಂದ್ಲು. ಅಲ್ಲಿಗೆ ಬಂದುಬಿಟ್ಟು ನಮ್ಮನ್ನೆಲ್ಲನೂ 5 ಮಿಷಿನ್ ಇಟ್ಕೊಂಡು ನೀವು ಇಷ್ಟು ಜನ ಕೆಲಸ ಮಾಡ್ತೀರಾ, ನಾನು ಒಬ್ಬೊಬ್ರಿಗೆ 5 ಮಿಷಿನ್ ಕೊಡಿಸ್ತೀನಿ, 25,500 ರೂಪಾಯಿ ದುಡ್ಡು ಕಟ್ಟ್ರಿ, ನೀವು 10 ಲಕ್ಷ ಒಬ್ರಿಗೆ ಲೋನ್ ಕೊಡ್ತೀನಿ, 5 ಲಕ್ಷ ಫ್ರೀ 5 ಲಕ್ಷ ಕಟ್ಟೋದು ಅಂತ ಹೇಳಿದ್ಲು. ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಹಿಂಗೆ ಈ ಥರ ಇರೋವಾಗ ನಾವು 12 ಜನ ಬ್ಯಾಚ್ಗೆ ಒಂದೊಂದು ಮಿಷಿನ್ 5 ಮಿಷಿನ್ ಹಾಕ್ಸ್ಕೊಳ್ಳೋಣ ಅಂತ ಚರ್ಚೆ ಮಾಡಿ ಎಲ್ಲರೂ ದುಡ್ಡು ಹಾಕಿದ್ವಿ. ಅವಳೇನು ಮಾಡಿದ್ಲು, 45 ದಿವಸದ ಒಳಗೆ ದುಡ್ಡು ಬರುತ್ತೆ ಅಂತ ಹೇಳಿ ಸುಮಾರು 1,60,00,000ವರೆಗೂ ನಮ್ಮದು ಎಲ್ಲರದು ಸೇರಿ ದುಡ್ಡು ಅಕೌಂಟ್ ತಗೊಂಡು ಹೋಗಿದ್ದಾಳೆ ಅವಳು. ಇವಾಗ 45 ದಿನ ನೋಡಿದ್ರಿ, ಆಮೇಲೆ ಬಂದಿಲ್ಲ ದುಡ್ಡು. ಮತ್ತೆ ಕೇಳಿದ್ರಿ, ಯಾರೋ ಪೂರ್ಣಿಮಾ ಮೇಡಮ್ ಅಂತ MD ಇದ್ದಾರೆ, ಅವ್ರು ಸೈನ್ ಮಾಡಬೇಕು, ಅವ್ರಿಗೆ ಇನ್ನೂ ದುಡ್ಡು ಕೊಡಬೇಕು, ಕೊಟ್ಟರೆ ನಾವು ಇಮಿಡಿಯೇಟ್ 3 ದಿವಸಕ್ಕೆ ತರಿಸ್ಕೊಡ್ತೀವಿ ಅಂತ ಮಾತಾಡಿದ್ಲು. ಸರ್ ಪವಿತ್ರ ಅನ್ನೋರು ಅವ್ರ ತಾಯಿ ಇಬ್ಬರು ಬಂದು ಮೇಡಮ್ ಇದು 15,000 ಕಟ್ಟಿದ್ರೆ 10 ಲಕ್ಷ ಲೋನ್ ಕೊಡ್ತೀರ ಅಂತ ಹೇಳಿದ್ರು. 5 ಲಕ್ಷ ಸಬ್ಸಿಡಿ 5 ಲಕ್ಷ ಕಟ್ಟೋದಂತ ರಿಟರ್ನ್ ಕಟ್ಟೋದಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನಾನು ಒಂದು 20-30 ಜನದ ಹಾಕ್ಸಿದೆ. 15,000 ಸರಿ ಎಲ್ಲ ಕಟ್ಸ್ಕೊಂಡು ಆಮೇಲೆ ಇವತ್ತು ಬರ್ತೈತೆ ನಾಳೆ ಬರ್ತೈತೆ. ಆ ಜೆರಾಕ್ಸ್ಗಳು ಕಲರ್ ಜೆರಾಕ್ಸ್ಗಳು ಮನೆ ಮುಂದೆ ಫೋಟೋ ಹಿಡ್ಕೊಟ್ಟು ಅದು ಜೆರಾಕ್ಸ್ಗಳು ಬೇರೆ ಕಲರ್ ಜೆರಾಕ್ಸೇ ಮಾಡಿಸಿದ್ರು. ಅದಕ್ಕೆ 2,000 ಆಗೈತೆ ಕಲರ್ ಜೆರಾಕ್ಸ್ಗಳು ಮಾಡಿ. ಆಮೇಲೆ ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬ್ಯಾಂಕ್ ಅಕೌಂಟ್ಗಳು ಕೊಡ್ರಿ, ಇದು ಕೊಡ್ರಿ ಅದು ಕೊಡ್ರಿ ಅಂತ ಎಷ್ಟು ಸಲ ಫೋನ್ ಮಾಡಿ ಟಾರ್ಚರ್ ಕೊಟ್ಲು. ಎಲ್ಲ ಕೊಟ್ಬಿಟ್ಟು ಸರಿ ನಾಳೆ ಬಂದುಬಿಡ್ರಿ ಕೊಟ್ಬಿಡ್ತೀನಿ ಅಂದ್ಲು. ಸರಿ ಅಂದರೆ ಅವ್ರ ಮನೆಗೆ ಹೋದ್ರಿ ಸರ್. ಅವ್ರ ಮನೆಗೆ ಹೋಗೋದನ್ನು ಇದು ಪರಿಚಯ ಅಂದರೆ ಸರ್ ಬಿಸ್ನೆಸ್ ಮಾಡೋ ಕಡೆ ನಮ್ಮ ಕ್ಲೈಂಟ್ ಒಬ್ಬರು ಲ್ಯಾಪ್ಟಾಪು ಮತ್ತು ಸಿಸ್ಟಮ್ಸ್ ಸೇಲ್ ಮಾಡೋವಂಥ ಅಂಗಡಿ ಇಟ್ಟಿದ್ವಿ ಓಷನ್ ಎಂಟರ್ಪ್ರೈಸ್ ಅಂತ. ಅಲ್ಲಿ ಬಂದಿರೋಂಥ ಕಸ್ಟಮರ್ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಮ್ಗೆ, ಈ ಥರ ಲೋನ್ ಬರ್ತಿದೆ, ಲೋನ್ ಸಿಗ್ತಿದೆ, ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ ಅಂತ. ಟ್ರೈ ಮಾಡಿ ಅಪ್ರೋಚ್ ಮಾಡಿ ನೋಡಿದಾಗ ಸರಿ ಲೋನ್ಗೆ ಅಪ್ಲೈ ಮಾಡಿದ್ರಿ. ದಿನ ಕಲಿತಾನೆ ಇತ್ತು, ನಮಗೆ ಜನ ಬೇಕು, ಶಾರ್ಟೇಜ್ ಇದ್ದಾರೆ, ಇಲ್ಲಾಂದ್ರೆ ರಿಲೀಸ್ ಮಾಡೋಕ್ಕಾಗೋದಿಲ್ಲ ಅಂತ. ಹಂಗೂ 100 ಜನ ಕ್ಲೈಂಟು ಕೊಟ್ರಿ, ದುಡ್ಡು ತೋರಿಸ್ತಾರೆ, ವಾಟ್ಸಪ್ಪಲ್ಲಿ ತೋರಿಸ್ತಾರೆ. ಟ್ರಸ್ಟಿಗೆ ಹೋಗಿ ಆಫೀಸಲ್ಲಿ ನೋಡಿದಾಗ 4 ಬಾಕ್ಸ್ ದುಡ್ಡು ಇತ್ತು ನಮ್ಮ ಮುಂದೆ. ಇಷ್ಟಿದೆ ಸರ್, ಇದು ಮುಟ್ಟೋಕ್ಕಾಗಲ್ಲ, ನೀವು ಇಷ್ಟು ಜನ ಫಿಲ್ ಆಗಬೇಕು, ಫಿಲ್ ಆದರೆ ಮಾತ್ರ ನಾವು ಕೊಡೋಕ್ಕಾಗೋದು, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಹೇಳೋದು. ಹಿಂಗೆ ಹೇಳ್ಕೊಂಡು ದಿನ ಮತ್ತು ಬೋರ್ಡ್ ಮೆಂಬರ್ ಒಪ್ಪುತ್ತಿಲ್ಲ, ಅವ್ರ ಸಂಸ್ಥೆ ಬ್ಲೂವಿಂಗ್ ಟ್ರಸ್ಟ್ ಬೋರ್ಡ್ ಮೆಂಬರ್ಗಳು ನಮ್ಮ ಸಮಸ್ಯೆಗೆ ದುಡ್ಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಅಂಬರೀಷ್, 2019ರಿಂದ ವಂಚನೆ ಮಾಡ್ತಾ ಇದ್ರು, ಈ 5 ವರ್ಷದಲ್ಲಿ ನಾವು ಮೋಸ ಹೋಗ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಾಗಲೇ ಇಲ್ವಾ? ಈಗ ಪ್ರಸ್ತುತ ಪವಿತ್ರ ಅಂಡ್ ಗ್ಯಾಂಗ್ ಏನಾದರೂ ಅರೆಸ್ಟ್ ಆಗಿದ್ದಾರಾ ಇಲ್ವಾ, ಎಸ್ಕೇಪ್ ಆಗಿದ್ದಾರಾ, ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು? ಅರವಿಂದ್, ಖಂಡಿತವಾಗ್ಲೂ 2019 ಸಹ ಈ ಒಂದು ಲೋನ್ ಕೊಡ್ತೀನಿ ಅಂತೇಳಿ ಮೋಸ ಮಾಡ್ಕೊಂಡೇ ಬರ್ತಿದ್ಲು. ಆದ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಮಹಿಳೆಯರು ಹೋಗಿ ಆ ಸಂದರ್ಭದಲ್ಲಿ, ಇಲ್ಲ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ, ಇನ್ನಷ್ಟು ಜನ ಒಂದು ಟೀಮ್ ಅನ್ನ ರೆಡಿ ಮಾಡ್ಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ಆದ್ರೆ ಕೆಲವೊಂದು ಬಾರಿ ಹೋಗಿ ಪವಿತ್ರಗೆ ನೇರವಾಗಿ ಅವರ ಸಂಬಂಧಿಕರ ಮಕ್ಕಳನ್ನ ಕರ್ಕೊಂಡು ಕೇಳಿದಾಗ ಧಮಕಿ ಹಾಕಿ ಕಳಿಸಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡ್ತಾರೆ ಅಂತ ಹೇಳೋದು. ಅಂದ್ರೆ ಒಂದು ಭಾಗದಲ್ಲಿ ಮಾಡಿಲ್ಲ ಇವರು. ಆನೇಕಲ್ ತಾಲೂಕು ಇರ್ಬೋದು, ಅಥವಾ ಹೊಸಕೋಟೆ ಅಥವಾ ಕಾಡ್ಗೋಡಿ ಸುತ್ತಮುತ್ತ ಇರ್ಬೋದು, ಅಥವಾ ಹತ್ತಿಬೇಲೆ ವ್ಯಾಪ್ತಿಲೂ ಮಾಡಿದ್ದಾರೆ. ಜೊತೆಗೆ ಹೊಸೂರು ಇರ್ಬೋದು, ಹೊಸೂರಿಂದ ಆ ಕಡೆ ತಮಿಳುನಾಡು ಭಾಗದಲ್ಲೂ ಸಹ ಈಗ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಪ್ರತಿಯೊಬ್ಬರು ಮಹಿಳಾ ಸಂಘಗಳನ್ನ ಟಾರ್ಗೆಟ್ ಮಾಡುವಂತದ್ದು. ಮಹಿಳಾ ಸಂಘಗಳಲ್ಲಿ 50 ಜನ ಇದ್ರೆ ಆ ಸಂಘಗಳಲ್ಲಿ ಇಂಪಾರ್ಟೆಂಟ್ ಆಗಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇರುವಂತಹ ಮಹಿಳೆಯರು ಸಹ ಸಂಪರ್ಕ ಮಾಡ್ತಾರೆ. ಒಂದು ಊರಲ್ಲಿ ಈಗಾಗಲೇ 50 ಜನ 60 ಜನ ಒಬ್ಬರು ಲೀಡರ್ಶಿಪ್ ಅಲ್ಲಿ ಈಗ ಹಣವನ್ನ ಕಟ್ಸಿರುವಂತದ್ದು. ಈಗ ಮಹಿಳೆಯರು ಸಹ ಪಾಪ ಒಂದು ದೊಡ್ಡ ಆತಂಕದಲ್ಲಿ ಇರೋದಂದ್ರೆ ಯಾರು ಮುಂದೆ ಇಟ್ಕೊಂಡು ಕಟ್ಸಿರ್ತಾರೆ ಅವರ ಮನೆ ಬಳಿ ಈಗ ಕಟ್ಟಿರೋ ಹಣ ಕೊಟ್ಟಿರುವಂತವ್ರು ಸಂಪೂರ್ಣವಾಗಿ ಆ ಮಹಿಳೆಯನ್ನ ಹಿಡ್ಕೊಂಡಿರೋದು. ಹಾಗಾಗಿ ಈಗ ಪವಿತ್ರ ಬಳಿ ಕೇಳಕ್ ಹೋದ್ರು ಸಹ ಧಮಕಿ ಆಗ್ತಿದ್ರು. ಹಾಗಾಗಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣವನ್ನು ದಾಖಲು ಮಾಡ್ತಾರೆ.
ಸೂರ್ಯನಗರ ಪೊಲೀಸರು ಸಹ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಓಕೆ. ಎನ್ಕ್ವೈರಿ ಮಾಡಿದ್ರು ಸಹ ಯಾವುದೇ ಹಣವನ್ನ ವಸೂಲಿ ಮಾಡಕ್ಕಾಗಲ್ಲ. ಅದ ನಂತರ ಜೈಲಿಗೆ ಸಹ ಬಿಟ್ಟಿದ್ದಾರೆ ಅಂತೇಳಿ ಈಗ ತಿಳಿದು ಬರ್ತಾರಂತದ್ದು. ಓಕೆ ಫೈನ್ ಅಂಬರೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ರಿಕವರಿ ಮಾಡಿಕೊಡ್ಬೇಕು ದುಡ್ಡನ್ನು. ಪಾಪ ಬಡವರು ಅವರೆಲ್ಲ ಮಧ್ಯಮ ವರ್ಗಕ್ಕಿಂತ ಕೆಳಸ್ತರದ ಜನ, ಚೂರು ಪಾರು ಕೂಡಿಕೆ ಮಾಡಿ ದುಡ್ಡನ್ನು ಹಾಕಿರ್ತಾರೆ. ಪೊಲೀಸರು ಹೆಂಗಾದರೂ ಮಾಡಿ ಆ ದುಡ್ಡನ್ನು ವಸೂಲಿ ಮಾಡಿ ಅವರೆಲ್ಲರಿಗೂ ಕೂಡ ಕಟ್ಟಿರ್ತಕ್ಕಂಥವ್ರಿಗೆಲ್ಲ ಕೊಡಬೇಕು. ಅವರಿಂದನೇ ದುಡ್ಡನ್ನು ಕಕ್ಕಿಸ್ಬೇಕು. ಈಗೇನು ದುಡ್ಡು ಹೊಡೆದು ಬಿಟ್ಟಿದ್ದಾರೆ ಅವರಿಂದನೇ ದುಡ್ಡು ಕಕ್ಕಿಸಿ ವಾಪಸ್ ಎಲ್ಲರಿಗೂ ಕೂಡ ಕೊಡಬೇಕು.